ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದಾರೆ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಒಳ ಮೀಸಲಾತಿ ರೋಸ್ಟರ್ ಬಿಂದುವಿನಿಂದ ಬಲಗೈ ಬಿ ಹಾಗೂ ಸಿಗೆ ಅನ್ಯಾಯವಾಗುತ್ತಿದೆ, ಇದನ್ನು ಸರಿಪಡಿಸಿ ಎಂದು ಸದನದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣಸ್ವಾಮಿ. ಇವರು ಸಮಾಜದ ಬಗ್ಗೆ ಕಳಕಳಿ ಉಳ್ಳುವವರೆಂದು ಈ ಮೂಲಕ ತೋರಿಸಿಕೊಡ್ತಾ ಇದ್ದಾರೆ ಎಂದು ಹೇಳಲಾಗುತ್ತದೆ. ನಮಸ್ಕಾರ. ಇದು ಏನಿದೆ ಇವತ್ತು ಅಲೆಮಾರಿಗಳು ಇಲ್ಲಿಂದ ದಿಲ್ಲಿಯವರೆಗೂ ಹೋರಾಟ ಮಾಡ್ತಾನೆ ಇದ್ದಾರೆ. ಅವರಿಗೆ ನಾವು ತೀರ್ಮಾನ ಕೊಟ್ಟಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ನನಗೆ ಒಂದು ಇದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಕ್ಯಾಟಗರೈಸೇಷನ್ ಮಾಡಿದ್ವಿ ಈಗ ನಾವು. ಇದು ಧಾರವಾಡ ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಇಲ್ಲಿಂದು ನಾನು ಒಂದು ವಿಷಯನ ತಮಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. 39 ಹುದ್ದೆಗಳಿಗೆ ಇದನ್ನು ಕರೆದಿದ್ದಾರೆ. ಇಲ್ಲಿ ನೋಡಿ, SC ರಿಸರ್ವೇಶನ್ ಬರ್ತದೆ. ಇಷ್ಟರಲ್ಲಿ ಅಕೌಂಟೆನ್ಸಿ ಒಂದೇ ಪ್ಲೇಸ್, SC ಯಾರಿಗೋಯ್ತು? SC ಕ್ಯಾಟಗರಿ ಎ. ಹಾರ್ಟಿಕಲ್ಚರ್ 2 SC ಎ ಗುಂಪಿಗೆ ಹೋಯ್ತು, ಇನ್ನೊಂದು ಜನರಲ್ ಮೆರಿಟ್ಗೆ ಹೋಯ್ತು. ಸಾಯಿಲ್ ಸೈನ್ಸ್ 2 ಸ್ಥಾನ, ಒಂದು ಸಿ ಕ್ಯಾಟಗರಿ ಎ, ಇನ್ನೊಂದು ಜನರಲ್ ಮೆರಿಟ್. ಫಿಸಿಕಲ್ ಎಜುಕೇಶನ್ 4, ಅದರಲ್ಲಿ SC ಒಂದು ಹೋಯ್ತು, ಇನ್ನು ಉಳಿದು ಜನರಲ್ಗೆ ಹೋಯ್ತು. ಇಲ್ಲಿ SC ಎ. ತಿರುಗಿ ಕನ್ನಡ ಇದಕ್ಕೆ SC ಎ, ಇನ್ನೊಂದು ಸೈಕಾಲಜಿ SC ಕ್ಯಾಟಗರಿ ಎ. ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅದರಲ್ಲಿಲ್ಲ, STಗೆ ಹೋಯ್ತದು. ಮತ್ತು ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ಸ್ ಇದರಲ್ಲಿ SC ಎ. ಮ್ಯಾಥಮೆಟಿಕ್ಸ್ ಇದರಲ್ಲಿ 2 ಪೋಸ್ಟ್, SC ಎ. ಇನ್ನೊಂದು ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ SC ಎ. ಬಿ ಎಲ್ಲಿದೆ, ಸಿ ಎಲ್ಲಿದೆ? ಇದರಲ್ಲಿ 39 ಹುದ್ದೆಗಳಿಗೆ ನೀವು ಕರೆದಿದ್ದೀರಿ. ಎಲ್ಲವೂ ಕೂಡ ಕ್ಯಾಟಗರಿ ಎಗೆ ಹೋಗಿದೆ. ಇದು ತಾರತಮ್ಯ. ಇದು ಗೊತ್ತಾದ ಮೇಲೆ ಜನ ಏನ್ ಮಾಡ್ತಾರೆ? ಇನ್ನ ಬೀದಿಗಿಳಿತಾರಲ್ಲ.
ಇದನ್ನ ಹೆಂಗೆ ಸರಿ ಮಾಡೋದು ಹೇಳ್ರಿ. ಈಗ ಇಷ್ಟು ಹುದ್ದೆಗಳಲ್ಲಿ 39 ಹುದ್ದೆಗಳಲ್ಲಿ ಎ ಗ್ರೂಪ್ಗೆ ಮಾತ್ರನೇ 9 ಬಂದಿವೆ, 9 ಎ ಗ್ರೂಪ್ಗೆ ಹೋಗಿವೆ. ಬಿ ಗ್ರೂಪ್ಗೆ ಬರೋದು ಯಾವಾಗ? ಸಿ ಗ್ರೂಪ್ಗೆ ಕೊಡೋದು ಯಾವಾಗ? ಅನಿವಾರ್ಯಗಳಿಗೆ ರೀಚ್ ಆಗೋದು ಯಾವಾಗ? ಮಾನ್ಯ ಸಭಾಪತಿಗಳೇ, ಇದು ಇಂಥ ನ್ಯೂನ್ಯತೆಗಳು ಬಹಳಷ್ಟಿವೆ. ಇವುಗಳನ್ನ ತಿದ್ದುಪಡಿ ಮಾಡಬೇಕು ಮೊದಲು.